ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನನ್ನ ತಂಗಿಯ ಮದುವೆ ಗ್ರ್ಯಾಂಡ್ ಅರಿಶಿಣದ ಶಾಸ್ತ್ರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟ್ ಇಡೀ ಈವ್ನಿಂಗ್ ಅಂದರೆ ಅರಿಶಿಣ ಶಾಸ್ತ್ರ ಹೇಗೆಲ್ಲ ಆಯಿತು ಅಂತ ಈ ಒಂದು ವಿಡಿಯೋನಲ್ಲಿ ನೀವು ನೋಡ್ಬೋದು. ಸ್ಕಿಪ್ ಮಾಡ್ದಂತೆ ಕಂಪ್ಲೀಟಾಗಿ ನೋಡಿ, ತುಂಬಾ ಮಜವಾಗಿರುತ್ತೆ. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಜಯನಗರಲ್ಲಿ ಕೆಲಸ ಆಯಿತು ಅಂತ. ನಾನು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗಿತ್ತು, ಜಸ್ಟ್ ಬರೋದಕ್ಕೆ ಕಾಯ್ತಾಯಿದ್ರು. ಆ್ಯಂಡ್ ಬಂದ ತಕ್ಷಣ ನೋಡ್ಬೋದು ನಂದು ಕೂಡ ಫುಲ್ ರೆಡಿ ಆಗಿದ್ಲು. ಇವಾಗ ಎಲ್ಲ ಹಿರಿಯವ್ರದ್ದೆಲ್ಲ ಆಶೀರ್ವಾದ ತೊಗೊಂಡು ಅರಿಶಿಣ ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊಬೇಕು. ಸೊ ನಾನು ಕೂಡ ಬೇಗ ಪಟ್ ಅಂತ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದೆ. ನಮ್ಮ ಅಮ್ಮಂದೊಂದು ಸ್ಯಾರಿ, ಹಳೇ ಸ್ಯಾರಿ ಆಯಿತಾ. ಸೊ ಈ ಒಂದು ಸೀರೆನ ಉಟ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತು ನನಗೆ. ನೀವು ಕಂಪ್ಲೀಟ್ ವ್ಲಾಗ್ನ ನೋಡ್ಬಿಟ್ಟು ಹೇಳಿ ಹೇಗಿದೆ, ನನ್ನ ಬಟ್ಟೆ ಹೇಗಿದೆ, ಲಚ್ಚು ಬಟ್ಟೆ ಹೇಗಿದೆ, ಹಾಗೂ ನಮ್ಮ ಮದುವೆ ಹೆಣ್ಣು ನಮ್ಮ ಮುದ್ದಾದ ಗೊಂಬೆದು ಹೇಗಿದೆ ಬಟ್ಟೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನ ನೀವು ನೋಡಿರ್ತೀರ, ನಾವು ಜಯನಗರ್ ಶಾಪಿಂಗ್ ಬ್ಲಾಗಲ್ಲಿ ಇದನ್ನು ತೋರಿಸಿದ್ದೀವಿ. ಆ್ಯಂಡ್ ಕೆಲವೊಂದು ಪಿಕ್ಚರ್ಸ್ನ ಅಂದರೆ ಅರಿಶಿಣ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಹೇಗೆಲ್ಲ ರೆಡಿ ಆಗಿದ್ಲು, ಒಂಥರ ಶಕುಂತಲೆ ಥರನೇ ರೆಡಿ ಆಗಿದ್ಲು ನಮ್ಮ ನಂದು ಅಂತೂ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಲು. ಹಾಗೂ ಇವಾಗ ಕಂಪ್ಲೀಟ್ ಅರಿಶಿಣ ಶಾಸ್ತ್ರದ ಬ್ಲಾಗ್ನ ನೋಡ್ಬೋದು ನೀವು. ಸೊ ಇವಾಗ ಈ ಥರ ಲೋಟಸ್ ಡೆಕೋರೇಷನ್ ಎಲ್ಲ ಮಾಡಿ ಅದರಲ್ಲಿ ಕೂರಿಸಿ ಅವಳಿಗೆ ಅರಿಶಿಣ ಶಾಸ್ತ್ರನ ಮಾಡ್ತಾಯಿದ್ವಿ. ಅವಳು ಬೇಡ ಅಂತ ಹೇಳಿದ್ಲು, ಬಟ್ ನಮಗೆ ತುಂಬ ಆಸೆ ಇತ್ತು ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಮಾಡ್ತಾಯಿದ್ವಿ. ಫುಲ್ ರಾಗ್ ಇರ್ತೀನಿ, ಬಿಕಾಸ್ ಅಲ್ಲಿ ಏನು ಗೊತ್ತಾ, ನಾವು ಅರಿಶಿಣ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಎಲೆ ಅಡಿಕೆ ಕೊಡ್ತೀವಲ್ಲ, ಆವಾಗ ಗಂಡನ ಹೆಸರನ್ನ ಒಂಥರ ಒಗ್ಗಟ್ಟಾಗಿ ಹೇಳಬೇಕು ಅಂತ ಹೇಳ್ತಾರೆ. ಸೊ ಎಲ್ಲರೂ ಯಾವ್ಯಾವ ರೀತಿಯಾಗಿ ಒಗ್ಗಟ್ಟಾಗಿ ಹೇಳಿದ್ರು ಅನ್ನೋದನ್ನ ಕಂಪ್ಲೀಟ್ ಬ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. जल्दी शादी करने का ನಿಮ್ಮ ಯಜಮಾನ್ರು ಕಾಯ್ತವ್ರೆ, ನಿಮ್ಮ ಮಾವ ಕಾಯ್ತವ್ರೆ, ಕಾಯ್ತವ್ರೆ, ಮೀಟಿಂಗ್ ಎಲ್ಲ ಅವ್ರೆ. ಮದುವೆ ಆದ್ಮೇಲೆ ಚೆನ್ನಾಗಿತ್ತು. ಮಾಡಿ 1 ಲಕ್ಷದಲ್ಲ. ಅರುಣ್ ಕುಮಾರ್
ಹೇಳು ಏನು Sit properly, बच्चा. Kisi, sit properly. ಖುಷಿಯಾದ ವಿಷಯ ಏನಪ್ಪ ಅಂದರೆ ಮದುವೆ ಅಂತ ಹೇಳಿಬಿಟ್ಟು ಒಂದು ದಿವಸ 2 ದಿವಸದ ಮುಂಚೆನೇ ಪ್ರತಿಯೊಬ್ಬರೂ ಮಂಡ್ಯ ಮೈಸೂರು ಮತ್ತು ನಮ್ಮ ಊರ ಕಡೆ ಚಂದ್ರಾಯಪಟ್ಟಣ ಕಡೆಯಿಂದ ಪ್ರತಿಯೊಬ್ಬರು ಬೆಂಗಳೂರು ಅಲ್ಲದಂತೆ ಊರ ಕಡೆಯಿಂದನೂ ಕೂಡ 2 ದಿವಸ ಮುಂಚೆನೇ ಬಂದು ಪ್ರತಿಯೊಂದು ಶಾಸ್ತ್ರಗಳನ್ನ ಮಾಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಕೆಲಸಗಳನ್ನ ಮಾಡಿ ಅಂದರೆ ನಮಗೆ ಅಷ್ಟು ಬರ್ಡನ್ ಅಂತಲೇ ಫೀಲ್ ಆಗಲಿಲ್ಲ. ಆ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಡೆಸ್ಕೊಟ್ಟು ಮಾಡಿಕೊಟ್ಟು ಎಲ್ಲನೂ ಚೆನ್ನಾಗಿ ಮಾಡಿಕೊಟ್ಟು ಹೋದರು. ಸೊ ತುಂಬಾ ಜಾಸ್ತಿ ಖುಷಿ ಆ್ಯಂಡ್ ಗ್ರೇಟ್ಫುಲ್ ಕೂಡ ಇದ್ದೀವಿ. ఒకటాకి ಹೇಳ್ಬೇಕು ಆಂಟಿ ನಿಮ್ಮಿ ಆಂಟಿ ಹಾಗೂ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಲೈಕ್ ಲಾಸ್ಟ್ ಟೈಮ್ ಒಂದು 3 ಅಥವಾ 4 ಅರಿಶಿನ ಶಾಸ್ತ್ರ ಮುಗ್ದಿದೆ. ಸೊ ಅದೆಲ್ಲ ಪ್ರತಿಯೊಂದೂ ಬಂದುಬಿಟ್ಟು ಒಬ್ಬೊಬ್ಬರು ಮನೆ ಕಡೆಯಿಂದ ಫಸ್ಟು ನಮ್ಮಮ್ಮ, ಆಮೇಲೆ ಲಚ್ಚು, ಆಮೇಲೆ ನಾನು ಈ ಸತಿ ಅಂದರೆ ಈ ಒಂದು ಅರಿಶಿನದ ಒಂದು ಸೆಟಪ್ ಅಂದರೆ ಶಾಸ್ತ್ರ ಏನಿದೆಯೋ ಅದು ಬಂದು ನಮ್ಮ ಅತ್ತಿಗೆ ಅಂದರೆ ಇವರಿದ್ದಾರಲ್ಲ ನಮ್ಮ ಅಣ್ಣ ಅತ್ತಿಗೆ, ಚೇತು ಅಣ್ಣ ಮತ್ತು ಭೂಮಿಕಾ ಅತ್ತಿಗೆ ಅಂತ ಅವ್ರ ಕಡೆಯಿಂದ ಇದ್ದಿದ್ದಂಥ ಒಂದು ಅರಿಶಿನ ಶಾಸ್ತ್ರ. ಸೊ ಈ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅವ್ರು ತಂದಿದ್ದಂಥ ಬಟ್ಟೆನ ಹಾಕ್ಕೊಂಡು ಬಂದು ಮತ್ತು ಇದು ಅಕ್ಕಿ ಕಾಳೆಲ್ಲ ಹಾಕ್ಕೊಂಡು ಆ ಥರ ಮಾಡೋದು. ಸೊ ಇವಾಗ ಏನಾದರೂ ಹೇಳಿ ಚೇತು ಅಣ್ಣ ಬಗ್ಗೆ ಹೇಳಿ ಜೋರಾಗಿ ಹೇಳಿ ಒಗಟಾಗಿ ಹೇಳಿಸ್ಕೊಡಿ. ಜೋರಾಗಿ ಹೇಳ್ಬೇಕು, ಕೇಳಿಸ್ಬೇಕು. ಹೇಳಿ ಹುಡುಗಿ ಹೆಸರು ಹೇಳಿ. ಚೇತನ ನಾದೆ ಅವ್ರ ಮದ್ವೆಯಾಗ ನಾನು ಚೇತನ ಅದೇ ಮನೆಯವ್ರ ಹೆಸರು ಚೇತನ್ ಕೂಡ. ಅದೇ ಬೇಕಾ ಜೀವನದಲ್ಲಿ ಎಲ್ಲರೂ ಏನೇನೋ ಮಾಡಿ ಪುನೀತರಾಗ್ತಾರೆ. ನಾನು ನನ್ನ ಗಂಡನ ಪಡೆದು ಪುನೀತರಾಗಿದ್ದೀನಿ. ಒಂದು ಒಳ್ಳೆ ಒಗ್ಗಟ್ಟು ಹೇಳಿ ಅಕ್ಕನ ಬಗ್ಗೆ, ಇಲ್ಲಾಂದ್ರೆ ಒಗ್ಗಟ್ಟು ಹೇಳಿದ್ರಾ? ಅಕ್ಕನ ಬಗ್ಗೆ ಇನ್ನೊಂದು ಚೆನ್ನಾಗಿದೆ ನೋಡಿ. ಡೈಲಾಗ್ ಏನಾದ್ರು ಹೇಳಿ ಅಕ್ಕನ ಬಾಣಿಯ ಚೆನ್ನಾಗಿದ್ದೀವಿ ಪುಟ್ರಾಜು. ಅಲ್ಲಿ ಇವ್ರಿಗೊಂದು ಸ್ವಲ್ಪ ಅರ್ಶನ ಹಾಗೂ ಇವ್ರು ಬಂದು ಪ್ರಿಯಾ ಅವರು. ಸೊ ಇವ್ರನ್ನ ಸಾಕಷ್ಟು ಫಂಕ್ಷನ್ಸ್ ಇದರಲ್ಲಿ ನೋಡಿರ್ತೀರ ನೀವು. ಸೊ ಇವ್ರು ಬಂದು ದಾವಣಗೆರೆಯಿಂದ ಬಂದಿದ್ದಾರೆ. ಅಂದರೆ ಇವಾಗ ಸಬ್ಸ್ಕ್ರೈಬರ್ ಅಲ್ಲ, ನಮ್ಮ ಫುಲ್ ಫ್ಯಾಮ್ಲಿನೇ ಆಗಿಬಿಟ್ಟಿದ್ದಾರೆ. ಅವರು ಫ್ರೆಂಡ್ ಕೂಡ ಅಲ್ಲ, ಫ್ಯಾಮ್ಲಿನೇ ಆಗಿಬಿಟ್ಟಿದ್ದಾರೆ. ಸೊ ತುಂಬಾ ಎಲ್ಲನೂ ಅವರು ಪಾಪ ಎಷ್ಟೊಂದು ಕೆಲಸ ಮಾಡಿಕೊಂಡು ಎಷ್ಟೊಂದು ಚೆನ್ನಾಗಿ ನಮ್ಮ ಫ್ಯಾಮ್ಲಿ ಜೊತೆ ಒಂಥರ ಮಿಂಗಲ್ ಆಗಿ ಸಕ್ಕತ್ತಾಗಿ ಎಲ್ಲನೂ ಮಾಡಿದ್ರು. ಸೊ ತುಂಬ ಥ್ಯಾಂಕ್ಸ್ ಪ್ರಿಯಾ ಅವರೇ. ಆ್ಯಂಡ್ ಪ್ರಿಯಾ ಅವರಂತೂ ತುಂಬ ಚೆನ್ನಾಗಿ ಒಂಥರ ಒಂದು ಅದೇನಂತಾರೆ ಅದ ಗಾದೆ ಅಂತಾರೋ ಒಗ್ಗಟ್ಟಂತಾರೋ ಏನೋ ಅಂತಾರೆ. ಸೊ ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತು. ಆರಾಡಿ ಕನ್ನಡಿ ಮೂರಾಡಿ ಬಾಚ್ಕೊಂಡು ಹೋಗಿ ಅಂದ್ರೆ ನಾಚ್ಕೊಂಡು ಹೋದ್ರೆ ವಿನಯರಾಜ್. ಚೆನ್ನಾಗಿ ಹೇಳಿದ್ರು. ಇವಳು ಸ್ವಲ್ಪ ಇಲ್ಲ ಚಾಟಿ ಪಿಟಿ ಎಲ್ಲ ಕೇಳ್ತೀನಿ ಹೇಳ್ಬೇಕು. ಪ್ರಿಪೇರ್ ಆಗಿದೆಯಾ?
ಜೋರಾಗಿ ಹೇಳ್ಬೇಕು. ಇನ್ನೊಂದ್ಸಲ ಹೇಳು. ಗೋರಿ ಹೋಗಿ ಒಗಟಾಗಿ ಹೇಳು ಅಂದ್ರೆ ಸಿದ್ದು ಹೋಗಿ ಸಾಕಪ್ಪ ಹಚ್ಕೊಂಡಿಲ್ಲ ಹೇಳಿ ಪ್ರಜಾಪತಿ ಬಗ್ಗೆ. ರೀ ನನ್ ಬಗ್ಗೆ ರೀ ಹೋಗಿ ರೀ ನನ್ ಬಗ್ಗೆ ಇಲ್ಲ ಜೋರಾಗಿ ಹೇಳಿ. ಅವ್ನು ಗಂಡ ಆದ್ರೆ ಹೆಂಡತಿ ಹೆಸರು ಹೇಳ್ಬೇಕು. ಹೆಂಡತಿ ಆದ್ರೆ ನಾಲ್ಕು sentence ಹೇಳ್ಬೇಕು. ಲಕ್ಷ್ಮಿ ಅನ್ನೋದ್ರ ಬಗ್ಗೆ ಬಿಡಿ. ಕುಂಕುಮ ಚಪ ಕುಂಕುಮ ಇಕ್ಕಪ್ಪ ಕುಂಕುಮ ಒಂದಿಡಪ್ಪ ಸಾಕು ಚಿಕ್ಕದಾಗಿ ಕುಂಕುಮ ಪರವಾಗಿಲ್ಲ ಚಿಕ್ಕದಾಗಿ ಅಷ್ಟೇ ಅಷ್ಟೇ ಕೈಗೆ ಎರಡು ಕೈಗೆ ಹಿಂಗೆ ಹಚ್ಕೊಪ್ಪ ಕೈ ತುಂಬಾ ತಗೊಳ್ಳಿ. ಕೈ ತುಂಬ ಹಚ್ಕೊಂಡು ಏನಾಗಲ್ಲ ಈಗ ಹೆಚ್ಚೋದು ಚೆನ್ನಾಗಿ ಹಚ್ಬೇಕು ಮಾತು ಕೇಳ್ಬೇಡಿ ಮನೆಯಲ್ಲಿ. ಎಣ್ಣೆ ಸೌರು ಎಣ್ಣೆ ಸೌರು ಚೆನ್ನಾಗಿ ಸಾವ್ರಿ ಅಕ್ಕಿಂಗ ಕಾನ್ ಬೇಸಿ ಹೇಳು ಬೇಕಾಗಲ್ಲ ಮಾಡ್ತಾರೆ ಏಯ್ ತಗೊಳ್ಳಿ ಇಲ್ಲಿ ಎಲ್ಲ ಕೊಟ್ಟು ಇಸ್ಕೊ ನೀವು ಹಾಕ್ಬಿಡಿ. ಹಿಂಡಿ ಕೊಡಿ ಈಗ ನಾನು ನಿಮ್ಗೆ ಕೊಡ್ತೀನಿ. ಈ ಲಚ್ಚು ಬಗ್ಗೆ ಫಸ್ಟ್ 3 ಸೆಂಟೆನ್ಸ್ ಎಲ್ಲರೂ ಹೇಳಬೇಕು. ಜೋರಾಗಿ ಎಲ್ಲರೂ ಕೇಳಿಸ್ಬೇಕು. ಎಲ್ಲರೂ ಕೇಳಿಸ್ಬೇಕು. 3 ಲೈನ್ ನೋಡ್ಬೇಕು. ಎಲ್ಲರಿಗೂ ಕೇಳಿಸ್ಬೇಕು ರೀ. ಹಾ ಸಸ್ಯಗಳು ಲಕ್ಷಣ ಪ್ರಪಂಚ ಏಯ್ ಏಯ್ ತಮ್ಮ ಈಸ್ಕೊಂಡಿದ್ರೆ ಬರ್ಬೇಕು. क्या बोले कुछ है नहीं तुम्हारे बात ಡ್ಯಾಡಿ ಡ್ಯಾಡಿ कोई तो आया बोले ರೀ ಕುಡಿ ಪಾಪ ನಾಲ್ಕು ಮಾಡಿ ಪಾಪ ಅದೆಲ್ಲ ಮಾಡ್ಬೇಕು ಚೀಟಿನ ಅಂತೂ ಬಿಟ್ಟೇ ಬೇಡ. ಚೀಟಿ ಅಕ್ಕ ಪ್ರಿಪೇರ್ ಆಗ್ತಾಳೆ. ಥ್ಯಾಂಕ್ ಯು ಬೈ. ಹೇಳ್ರಮ್ಮ ಅಲ್ಲಿ ಸಿನಿಮಾ 9 ಜನ ಹಾಕಿ कच्ची है कुंतल कच्ची है टीकी कच्ची है टीकी कच्ची केने एक कोड़े ये कोड़मा ये खाली है ये खाली है ए सोबे ए कड़ी सबड़े फ्रिज ಇದೆ ಇಲ್ಲ ಫ್ರಿಜ್ ಇದೆ ಈ ಕಡೆ ಈಗ ಒಂದು ರೌಂಡ್ ಅಕ್ಕ ಬಗ್ಗೆ ಏನಾದ್ರು ಹೇಳಿ. 8 ವರ್ಷ ಜೀವನ ಹೇಳಿದ್ದು ನನ್ನ ಹೆಸರಿಂದ ಏನಾದ್ರು ದೊಡ್ಡದಾಗಿ ಹೇಳು. ಹೋಗಿ ಅವಳ ಬಗ್ಗೆ ಏನಾದ್ರು ಒಂದು ಚೆನ್ನಾಗಿರೋ ಮಾತು ಆಂಟಿ ನಾವೇ 12 ಮೇಲೆ ಎಷ್ಟು ಫಸ್ಟ್ ಅರ್ಶನ ಇಲ್ಲ ಅರ್ಶನ ಹಚ್ಚು. Tuli pula na mama ko. Sabar dah. बोल अब तेरा अगला शादी में अगला शादी बोल तो मेरा अगला शादी में प्रवीण केवी एक्चुअली वेट तो सही आई थोड़ा वेट तेरा भी शादी
ಏನು ಒಗ್ಗಟ್ಟು ಹೇಳು ಹೇಳ್ತಾ ತಗೋ ಈಗ ಗಂಡನ ಹೆಸರು ಒಗ್ಗಟ್ಟಾಗಿ ಹೇಳು ಚೆರಿ ಚೆರಿ जोर से बोलने नहीं सुना केक चलिए हसन जोर से रचना जोर से और जोर से हां रचना का चलिया गेला ता मैं बोल के तो दी ना अरे मैं सोच नहीं इंग्लिश हां ठीक है ये तो पहला हमें बोलने के बाद ही आप दे दीजिए ट्विंकल ट्विंकल लिटिल स्टार वेरी नाइस ಇವಾಗ ಎಲ್ಲರೂ ಅಕ್ಕಿ ತಗೊಳ್ಳಿ ಅಕ್ಕಿ ಅಕ್ಷತೆ ವೆರಿ ಗುಡ್ ವೆರಿ ಗುಡ್ ಇವನ್ ಚಾವಲ್ ಚಾವಲ್ ಅಕ್ಕಿ के बाजू में खड़ा रखिए अक्षते रखिए ಇಲ್ಲಿ इधर डालो देखो ಸ್ವಲ್ಪ करने का रुको ಇರೋ ಅದರೊಳಗೆ ಹೋಗೋ ಒಳಗೆ ಹೋಗೋ जाना अंदर जा युवन आको युवन आना हां इधर हाथ के पीछे खड़ा ರಜನಿ ಅಕ್ಕ ಸಿನಿಮಾ ಹೋಗಿ ರಿವೆಂಜ್ ತಗೋತಾರೆ रजनी एक को काट बोलो हां ऐसा बताइए मेरे को कुछ नहीं मालूम आपका कितना ಎಲ್ಲರೂ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಇವಾಗ ಒಂದು ಕ್ವಿಕ್ ಫೋಟೋ ಸೆಷನ್ ಬಿಕಾಸ್ ಈ ಥರ ಸೆಟಪ್ ಈ ಥರ ಇದು ಮತ್ತೆ ಆಗೋದಿಲ್ಲ ಅಲ್ವಾ ಸೊ ಒಂದು ಕ್ವಿಕ್ ಫೋಟೋ ಸೆಷನ್ನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಫೋಟೋಸ್ ಕೂಡ ಬಂದಿದೆ ಹಾಗೆ ಕೆಲವೊಂದು ಗ್ಲಿಮ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ನೀನು ಹೈಟ್ ಏನಾ अरे बेटा इधर आ चॉकलेट क्या अंदर आ गई तो बाहर ही रहेगी बिंदु भूमिगत के दिव्या कम रजनी का बाड़ी बनिए फुटी 12 वाह विद्या रम्या का बनी और फोटो के बनी रम्या विद्या बनी फुटी कोई ಒಂದೊಂದು ಕಡೆ ಅಕ್ಕಂದಿರು ಇನ್ನೊಂದು ಕಡೆ ಅತ್ತಿದಿರು ಜೊಡಕ ಇದೆ ಜೊಡಕ ಫ್ರೆಂಡ್ ತಂಗಿರು ಬನ್ನಿ ಯಾರಿದ್ದಾರೆ ಬಂದು ಬಾರ ಈ ಕಡೆ ತಡಿ ಬಾರಪ್ಪಿ ಪ್ರಿಯಾಕ ಇಲ್ಲಿ ಬಾರಿ ಇಲ್ಲಿ ಬನ್ನಿ ಯಾರು ಜಾಗ ಐತಲ್ಲ ನಾನು ಹಿಂದೆ रजनी अंकल किधर है आओ ना अरे आओ साथ में निकलते सब लोग आओ ना छोटे में कैसा खड़ा था 5 जैसा ऐसा खड़ा ऐसा नहीं होगा छोटा में ಇಲ್ಲಿ ನೋಡಿ ಮೇಘಲಾ ಸರ್ ಬಂದಿರಾ ನೀ ಕೂಡ ಬಂದಿರಾ అంటే ಇಲ್ಲಿ ನೋಡಿ ಮೇಘಲಾ ಇಲ್ಲಿ ನೋಡಿ कैसे बोल नहीं मिलेगा शर्ट पहले इसको टच कर विद्या माय फोन यू टेक वीडियो टच अंदर जाओ नो अरे अंकल ऐसा देता नो डैडी चलेगा
भाभी इधर ही देखो, भाभी इधर ही देखो, हाँ। ಹಾಗೂ ಇಲ್ಲಿ ನಂದು ಮತ್ತು ನಮ್ಮ ಡ್ಯಾಡಿ ಮಮ್ಮಿ ಒಂದು ಸ್ವಲ್ಪ ಇಮೋಷ್ನಲ್ ಆದರು. ಡೆಫಿನೆಟ್ಲಿ ಈ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ತಾಯಿ ತಂದೆ ಸ್ವಲ್ಪ ಇಮೋಷ್ನಲ್ ಆಗೇ ಆಗ್ತಾರಲ್ವ. ಮಗಳು ಮದುವೆ ಅಂತ ಅಂದಮೇಲೆ ಅದೊಂದು ದೊಡ್ಡ ಜವಾಬ್ದಾರಿ. ಮಗಳು ಮದುವೆ ಜವಾಬ್ದಾರಿ ಅನ್ನೋದಕ್ಕಿಂತ ಮಗಳು ಬಿಟ್ಟು ಹೋಗೋದಿರುತ್ತಲ್ಲ, ಆ ಒಂದು ಇಮೋಷನ್ ನಿಜವಾಗ್ಲೂ ಆ ಮಗಳು ಮತ್ತು ಆ ತಾಯಿ ತಂದೆಗೆ ಮಾತ್ರ ಗೊತ್ತಿರುತ್ತೆ. ಸೊ ಒಂದು ಸ್ವಲ್ಪ ಇಮೋಷ್ನಲ್ ಆದರು ಎಲ್ಲರೂ ಕೂಡ, ಬಟ್ ಜಾಸ್ತಿ ತೋರಿಸ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ನಮ್ಮನ್ನು ನೋಡಿ ಬೇರೆಯವರು ಕೂಡ ಇಮೋಷ್ನಲ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ನಾರ್ಮಲಾಗಿ ಬಿಹೇವ್ ಮಾಡಿದ್ರು. ಬಟ್ ಸ್ಟಿಲ್ ಅದು ಕಾಣಿಸ್ತಾ ಇರ್ಬೋದು ನಿಮಗೆ. ಲಕ್ಷಿ ಸ್ಮೈಲ್ ಮುತ್ತ ಕೂಡ ಸುಮ್ಮನೆ ಪೋಸ್ಟ್ ಕೊಡು. ಲಕ್ಷಿ ಅಂದು ಗೋಮದ್ಲೆ ಅವನಂತೂ ಆಲ್ರೆಡಿ ಅಂಟವನೆ. ಸರಿ ಆಯ್ತು ಬಾ. ಬಟ್ಟೆ ऐसी मोहन कैच पकड़ेगा. ಆ ಲೈಟ್ಸ್ ಇದಾಗಲ್ವಲ್ಲ ಅದಕ್ಕೆ ಇದ್ದಾಳೆ ದೇವಿ. ಬಕೆಟ್ ತಗೋಬಾರಮ್ಮಿ. ಬಕೆಟು नहीं सर बोल रहे ना वो नहीं होएगा करके. ಬೇರೆ ಚೇಂಜ್ ಮಾಡಿ ಫಸ್ಟ್ ಎಲ್ಲರೂ ಮೇಘಲ ಮಮ್ಮಿ ಬನ್ನಿ. ಮಮ್ಮಿ ನೀನು ಹಚ್ಚಲಿಲ್ಲ ಅಲ್ವಾ? ಅರ್ಶಿನ ಹಚ್ಚಲಿಲ್ಲ, ಸ್ವಲ್ಪ ಹಚ್ಚು ಮಮ್ಮಿ. ಹಂಗೆ ಎಲ್ಲಿ ಹಚ್ಚಿದೆ? ಕಾಫಿ ಬೇಡ, ಕಾಫಿ ಸೈಡಿಗೆ ಇಟ್ಬಿಡು. ಆಮೇಲೆ ಕಾಫಿ ಹಾಕ್ಬಿಟ್ಟಿಯಾ? ಪರವಾಗಿ ಈ ಸೆಟಪ್ಪಲ್ಲಿ ಹಚ್ಚು ಮಮ್ಮಿ ಅಂತ. ಒಂದು 3 ಜನ ಹೋಗಿ मेरा फोन रचू अंगिश ಸ್ವಲ್ಪ ಸೈಡ್ ನೀವೇ ಟೇಕ್ ಫೋಟೋಸ್ ಓಕೆ ಬೇಬಿ.
ಲೀಕೇಜ್ ಆದ್ರೆ ಹಾಕ್ಬೇಡಿ. ಸ್ವಲ್ಪ ಮೇಲೆ ತಿನ್ನು. नहीं है देखो अभी देखो नहीं ये बेटा ಓಕೆ हो गया ಅಲ್ಲಿಂದ ಲಾಂಗ್ ಆಗ್ತದಲ್ಲ ಇದು ಶಾರ್ಟ್ಸ್ ತಗೊಳ್ಳ थोड़ा पास में जाके डाला रजू ಈ ಕೈ ಬೇಡ ಆ ಕೈ ಮಾತ್ರ ಈ ಕೈ ಸುಮ್ಮನೆ ಸಪೋರ್ಟ್ हो रहा है सामने लच्चू साइड ಹೋಗು एक मिनट हाँ 1 2 3 गो ऊपर लीजिए अभी उठो इसके ऊपर ही चला और वेट कर इसको निकाल दीजिए पहले ಅಲ್ಲ ಇದು ಬೇಕಿಲ್ಲ ಅಲ್ವಾ ಸೋಪ್ ಸೋಪನೆ ಮಾಡಕ್ಕೆ ಅಲ್ಲ ಡ್ರೆಸ್ ಹಾಕೊಂಡು ಮಾಡ್ತೀವಿ ಅದಕ್ಕೆ ಸೊ ಇವಾಗ ಈ ಸೆಟಪ್ನ ನಾವು ಮತ್ತೆ ತೆಗಿಬೇಕಿತ್ತು, ಯಾಕಂದರೆ ಅಲ್ಲಿ ಕೂರಿಸ್ಬಿಟ್ಟು ಅಕ್ಕಿ ಕಾಳೆಲ್ಲ ಹಾಕ್ತೀವಲ್ಲ, ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅಲ್ಲಿ ಕ್ಲೀನೆಲ್ಲ ಮಾಡ್ಕೊಬೇಕಿತ್ತು ಅಂತ ಹೇಳಿಬಿಟ್ಟು ಆಮೇಲೆ ನೋಡಿ ಎಲ್ಲ ರಾ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ, ಬಿಕಾಸ್ ಇದೆಲ್ಲ ಇಷ್ಟೆಲ್ಲ ನಡೆಯುತ್ತೆ. ಒಂದು ಫಂಕ್ಷನ್ ಅನ್ನೋದು ಮನೆಯಲ್ಲೇ ಮಾಡ್ತೀವಿ ಅಂತಂದರೆ ಅದು ಸುಮ್ಮನೆ ಆಗಲ್ಲ, ಎಷ್ಟೊಂದಿರುತ್ತೆ ಅದ್ರ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ, ಮತ್ತು ಏನು ಹೇಳ್ತಾರೆ ಬಿಹೈಂಡ್ ದ ಸೀನ್ಸ್ ತುಂಬಾ ಇರುತ್ತೆ. ಸೊ ಕೆಲವೊಂದು BTSನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮಮ್ಮ ಇವಾಗ ಎಲ್ಲ ಹೊರಿಸ್ಕೊಂಡು ಬರ್ತಾ ಇದ್ದಾರೆ. ಅಕ್ಕ ನೀವು ಬನ್ನಿ ವಾಣಿ ಅಕ್ಕ ಬಾ ಯಾರ್ಯಾರು ವಾಣಿ ಅಕ್ಕ ಬಾ ಬೇಗ जीजू बन्नी सिनेमा बने करी प्रताप की बाळंगिला ಹೋಗು ಆ ಬೇಡ ಹೋಗು ನಾನೊಬ್ರು ಬರ್ಬೇಕಾ ನಾನೇ ಬರ್ತಾರೆ ಅಲ್ಲಿ ಅಲ್ಲಿ ಕೈ ಕೈ ಗುಡು ಸಾಕು चल ಗಾಡಿ ಗಾಡಿ ಸ್ವಲ್ಪ ಈ ಕಡೆ ಕ್ಯಾಮೆರಾ ಕವರ್ ರಿಂಗ್ ಬಂದ್ಬಿಡಮ್ಮ ಈ ಕಡೆ ಹಾ ನಡೀರಿ ಪಾಪು
ಲಕ್ಷ್ಮಿಗೆ ನಮ್ಮ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ ನಮ್ಮ ಮಹಾಲಕ್ಷ್ಮಿಗೆ ನಮ್ಮ ಪುಟ್ಟ ಗೌರಿಗೆ ನಮ್ಮ ಪುಟ್ಟ ನಂದುಗೆ ನಮ್ಮ ಪುಟ್ಟ ತಂಗಿಗೆ ನಮ್ಮ ಪುಟ್ಟ ತಂಡಿಗೆ ಇದು ಬೇಕಿದ್ದೆ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಒಳ್ಳೆ ಮದುವೆ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.